ಎಲ್ಲರಿಗೂ ನಮಸ್ಕಾರ. ನಾ ಇವತ್ತು ರಾಯ್ತ ಮಾಡೋದನ್ನು ಹೇಳ್ಕೊಡಾಕ್ತಾನೆ. ರಾಯ್ತ ಮಾಡೋಕೆ ಏನೂ ಇಲ್ಲ, ಈಜಿ ಐತಿ. ಇದನ್ನು ಮೊಸರನ್ನ ಪಲಾವ್ ಮಾಡಿದ್ರೆ ತಿನ್ಬೋದು. ಇದು ನೋಡ್ರಿ, ನಾ ಮೆಣಸಿನ್ಕಾಯಿ ಹಾಕೊಳಕ್ತಾನೆ ಮಿಕ್ಸಿ ಜಾರಿಗೆ. ನಿಮಗೆ ಎಷ್ಟು ಬೇಕಷ್ಟು ಇದು ಪೇಸ್ಟ್ ತೆಗೆದು ಇಡ್ಬೋದು, ಹಂಗೆ ಎಷ್ಟು ಬೇಕಷ್ಟು ಹಾಕೋಬೋದು. ಇದನ್ನ ಸ್ವಲ್ಪ ಜಾಸ್ತಿನ ಹಾಕ್ಕೊಂಡು ಮಾಡ್ಕೊಳಕ್ತಾನೆ. ಉಪ್ಪು ಹಾಕೊಂಡ್ರಿ, ಮೆಣಸಿನ್ಕಾಯಿ ಹಾಕೊಂಡಾನಿ, ಹಸಿ ಮೆಣಸಿನ್ಕಾಯಿ ಅದು ಎಲ್ಲ ಸ್ವಲ್ಪ ಖಾರ ಕಡಿಮೆ ಇದ್ದು ನೋಡಿ ತೊಗೊಂಡ್ರೂ ಟೇಸ್ಟ್ ಬರ್ತೈತಿ. ಅದಕ್ಕೆ ಜೀರಿಗೆನೂ ಹಾಕ್ಕೊಳಕ್ತಾನೆ, ಸ್ವಲ್ಪ ಅಜ್ವಾನೂ ಹಾಕೋಬೋದು, ಆಪ್ಷನ್ ಅದು. ಈಗ ನೋಡ್ರಿ, ಇದು ಆಯ್ತಕ್ಕೆ ಇದನ್ನೆಲ್ಲನೂ ನಾನು ರುಬ್ಕೊಂಡು ಇಟ್ಕೊಂಡೀನಿ. ಹಸಿ ಮೆಣಸಿನ್ಕಾಯಿ ಪೇಸ್ಟ್, ಜೀರಿಗೆ ಅದು ಎಲ್ಲ ಹಾಕ್ಕೊಂಡು ಈಗ ನಾನು ಗಟ್ಟಿ ಮೊಸರು ತೊಗೊಂಡನ್ರಿ. ಗಟ್ಟಿ ಮೊಸರು ತೊಗೊಂಡು ಅದೇನು ರುಬ್ಬಿಟ್ಕೊಂಡಿವಲ್ರಿ, ಮೆಣಸಿನ್ಕಾಯಿ, ಉಪ್ಪು, ಜೀರಿಗೆ ಅವೆಲ್ಲ ಹಾಕಿದ್ದನ್ನು ಈ ರಾಯ್ತಕ್ಕೆ ಹಾಕ್ಕೊಂಡು, ಈ ಮೊಸರಿಗೆ ಹಾಕ್ಕೊಂಡು ಒಂದು ರಾಯ್ತ ಮಾಡ್ಕೊಳಕ್ತಾನೆ. ಇದು ಭಾಳ ಅಂದ್ರೆ ಭಾಳ ಟೇಸ್ಟಿಯಾಗಿರ್ತೈತಿ. ನಾವು ಪಲಾವ್ ಮಾಡಿದಾಗ ಇದನ್ನು ಹಿಂಗೆ ತಿನ್ಬೋದು ರೀ. ಇದನ್ನು ಮತ್ತು ಚುನ್ಮರಿ ಸೂಸ್ಲ ಇರ್ತೈತಲ್ರಿ ಮಾಡಿದ್ರೆ, ಅದಕ್ಕೂ ನಾವು ರಾಯ್ತ ತಿನ್ಬೋದು. ಭಾಳ ಬೆಸ್ಟಾಗಿರ್ತೈತಿ. ಯಾಕಂದ್ರೆ ಮೊಸರಿನ ಜೊತೆ ಮಿಕ್ಸ್ ಆಗಿರ್ತೈತಲ್ರಿ ಅದು ಒಗ್ಗರಣೆ, ಇದು ಪೇಸ್ಟು, ಅದ್ರದಿಂತ ಭಾಳ ಟೇಸ್ಟ್ ಬರ್ತೈತಿ. ಈ ಥರ ಒಮ್ಮೆ ಮಾಡಿ ನೋಡ್ರಿ ನೀವು, ಮಸ್ತಾಗಿರ್ತೈತಿ. ಇದು ನಮ್ಮ ಸೂಪರ್ ಭೋಜನ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ.